ಹಾಯ್ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ಸುಮಾ. ವೆಲ್ಕಮ್ ಟು ಕರ್ನಾಟಕ ಮಾಧ್ಯಮ. ಸಪ್ಲಮ್ಮ ದೇವಿಯ ದನಗಳ ಜಾತ್ರೆನಲ್ಲಿದ್ದೀವಿ. ಇದು ಮರವಣ್ಣಪ್ಪನವರ ಚಪ್ರ. ತಾತ ಮಾತಾಡಿರೋ ವಿಡಿಯೋನ ಈಗಾಗಲೇ ನೋಡಿದ್ದೀರಾ, ತುಂಬಾ ಇಷ್ಟಪಟ್ಟಿದ್ದೀರಾ. ಈಗ ತಾತ ಅವರ ಮೊಮ್ಮಗ ಆದರ್ಶ್ ಅವರು ಕೂಡ ನಮ್ಮ ಜೊತೆನಲ್ಲಿದ್ದಾರೆ. ಘಾಟಿ ಜಾತ್ರೆನಲ್ಲಿ ಇವರ ಎತ್ತುಗಳ ಮೆರವಣಿಗೆ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ಘಾಟಿ ಜಾತ್ರೆ ಕೂಡ ತುಂಬಾ ಚೆನ್ನಾಗಿ ನಡೆದಿತ್ತು. ಈಗ ಸಪ್ಲಮ್ಮ ಜಾತ್ರೆನಲ್ಲೂ ಕೂಡ ಹೋರಿಗಳನ್ನ ಕಟ್ಟಿದ್ದಾರೆ. ಬನ್ನಿ ಆದರ್ಶ್ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ಸೊ ನೀವು ಘಾಟಿ ಜಾತ್ರೆನಲ್ಲಿ ಫುಲ್ ಬ್ಯುಸಿ ಇದ್ರಿ ಮೆರವಣಿಗೆನಲ್ಲಿ. ಸೊ ನೀವು ಮಾತಾಡೋದಕ್ಕೆ ಆಗಿರ್ಲಿಲ್ಲ ವಿಡಿಯೋಗೆ. ಸೊ ಜಾತ್ರೆ ತುಂಬಾ ಚೆನ್ನಾಗಿ ನಡೆದಿತ್ತು, ಮೆರವಣಿಗೆ ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಇಲ್ಲಿಗೆ ಬಂದ್ ಎಷ್ಟು ದಿನ ಆಯ್ತು ಸರ್ ಸಪ್ಲಮ್ಮ ಜಾತ್ರೆಗೆ? ಹೌದಾ? ಈಗ ಜಾತ್ರೆ ಎಲ್ಲ ಹೆಂಗ್ ಸೇರಿದೆ? ಜಾತ್ರೆ ತುಂಬಾ ಆಗಿದೆ, ಫುಲ್ ಆಗಿದೆ. ಸಾಯಂಕಾಲಕ್ಕೆ ಇವತ್ತು ಬೆಳಗ್ಗೆ ಫುಲ್ ಆಗ್ಬಿಟ್ಟಿದೆ. ಓಕೆ, ಎಷ್ಟು ಜೊತೆ ಎತ್ತುಗಳನ್ನ ಹಾಕಿದ್ದೀರಾ ಸರ್ ಇಲ್ಲಿ? ಮೇಡಮ್ ಇಲ್ಲಿ 8 ಜೊತೆ ಹಾಕಿದ್ವಿ. ಹೌದಾ? ಈಗ ಸಪ್ಲಮ್ಮ ಜಾತ್ರೆನಲ್ಲಿ ಅಲ್ಲ, ಈಗ ಘಾಟಿ ಜಾತ್ರೆಯಲ್ಲಿ ಕೊಟ್ವಿ, 6 ಜೊತೆ ಕೊಟ್ವಿ. 6 ಜೊತೆ ಒಂದ್ ಒಂಟಿ ಕೊಟ್ಟಿದ್ವಿ. ಮೊನ್ನೆ 3 ಜೊತೆ ಒಂದ್ ಒಂಟಿ ತಗೊಂಡ್ಬಂದಿದ್ರ ಈ ಜಾತ್ರೆಗೆ ಅಂತಾನೆ. ಸೊ ಈ ಸಲ ಜಾತ್ರೆ ತುಂಬಾ ಕನ್ಫ್ಯೂಷನ್ಸ್ ಇತ್ತಲ್ಲ, ಡೇಟ್ ಕರೆಕ್ಟ್ ಆಗಿ ಕೊಟ್ಟಿರ್ಲಿಲ್ಲ. ಯಾಕೆ ಅಂತ ಹೇಳೋದಕ್ಕೆ ಇಷ್ಟ? ಮೇಡಮ್ ಅದು 23 ಇಂದ ಸೇರ್ಬೇಕು ಅಂತ ಇದ್ದಿದ್ದು. ಬಟ್ ಇದೇನಾಗ್ಬಿಟ್ಟಿದೆ ಅಂದ್ರೆ ಹಬ್ಬ ಆಗಿದ ತಕ್ಷಣ ಯಾರು ಇರಲ್ಲ, ರೈತರು ಹಬ್ಬ ಮಾಡಿರ್ತಾರಲ್ಲ ಆ ಇದ್ರಲ್ಲೇ ಬಂದ್ಬಿಟ್ಟು ಇರ್ತಾರ. 23 ಆಕ್ಚುಲಿ ನಡಿಬೇಕಾಗಿದ್ದು, ಇದು ಒಂದ್ 3 ದಿವಸ ಮುಂಚೆನೆ ಸೇರ್ಕೊಂಡ್ಬಿಟ್ಟಿದೆ. ಓಕೆ, ಸೊ ರೈತರು ಬೇಗ ಬಂದ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ? 17-18ಕ್ಕೆ ಬರಕ್ ರೆಡಿ ಇದ್ರು, ಅವಾಗ ಸ್ವಲ್ಪ ನಿಲ್ಸಿ ಇದು ಇವಾಗ ಫುಲ್ ಜಾತ್ರೆ ಆಗಿದೆ. ನಿನ್ನೆ ಮೊನ್ನೆನೆ ಸೇರ್ಕೊಂಡ್ಬಿಟ್ಟಿದೆ. ಓಕೆ, ಕರೆಕ್ಟ್ ಆಗಿ ಡೇಟ್ ಕೊಟ್ರೆ ಒಂದು ರೈತರಿಗೂ ಬರೋದಕ್ಕೆ ಅನುಕೂಲ ಆಗುತ್ತೆ ಅಲ್ವಾ? ಡೇಟ್ ಕರೆಕ್ಟ್ ಆಗಿ ಕೊಟ್ಟಿದ್ರು, ರೈತರು ಕನ್ಫ್ಯೂಸ್ ಮಾಡ್ಕೊಂಡು ಹಬ್ಬ ಆಗಿದ ತಕ್ಷಣ ಬಂದ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ಜಾತ್ರೆ ಸೇರಿದ್ಯಾ ಇಲ್ವಾ ಅನ್ನೋ ಕನ್ಫ್ಯೂಷನ್ಸ್ ಇತ್ತು. ಘಾಟಿ ಬೇರೆ ಲೇಟ್ ಆಯ್ತಲ್ಲ ಈ ವರ್ಷ, ಇದು ಲೇಟ್ ಆಯ್ತು. ಈ ವರ್ಷ ಹಬ್ಬಕ್ ಮುಂಚೆ ಬರ್ತೈತಿ, ಇಲ್ಲ ಹಬ್ಬ ಆದ್ಮೇಲೆ ಬರುತ್ತೆ. ಹಬ್ಬ ಮುಗ್ದಿದೆ, 1 ದಿನ 2 ದಿನಕ್ಕೆ ಬಂದ್ಬಿಡ್ತಾರೆ. ಯಾವ ಡೇಟ್ ಕೊಟ್ರು ಆ ಟೈಮ್. ಹೌದು, ನೋಡಿಲ್ಲ ಪಾಪ, ತುಳಿದ್ಬಿಡ್ತಾ ಇದೆ. ಈಗ ಈ ಜಾತ್ರೆನಲ್ಲಿ ನೀವು ಎತ್ತುಗಳನ್ನ ತಗೊಳ್ತೀರಾ ಇಲ್ಲ ಮಾರಾಟ ಮಾಡ್ತೀರಾ? ಇಲ್ಲ, ಮಾರಾಟ ಬಂದ್ರೆ ಮಾರಾಟ ಮಾಡ್ತೀವಿ, ಇಲ್ಲ ಮನೆ ಇದೆ ಲಾಸ್ಟ್ ಜಾತ್ರೆ. ಮತ್ತೆ ಮಾಡೋದಿಲ್ಲ, ಮಾಗಡಿ ಜಾತ್ರೆಗೆ ಹೋಗಿ ಬರ್ತೀರಾ ಅಷ್ಟೇ, ನೋಡ್ಕೊಂಡ್ ಬರ್ತೀರಿ. ಅಕಸ್ಮಾತ್ ಏನಾದ್ರು ಹೋದ್ರೆ ಒಂದ್ ಜೊತೆ ಹೋಗ್ತೀವಿ ಅಷ್ಟೇ, ಸುಮ್ನೆ ನೋಡೋದಕ್ಕೆ ವಾಪಸ್ ಹಾಕೊಂಡ್ ಬರ್ತೀರಾ. ಸೊ ಈ ಜಾತ್ರೆ ಮಾಡೋದು ಅಂದ್ರೆ ಘಾಟಿ ಮತ್ತೆ ಸಪ್ಲಮ್ಮ. ತಾತ ಅವ್ರು ಹೇಳಿದ್ರು 40 ವರ್ಷದಿಂದ ನಾವು ಸಪ್ಲಮ್ಮ ಜಾತ್ರೆ ಮಾಡ್ಕೊಂಡು ಬಂದಿದೀವಿ ಅಂತ. ಸೊ ಇಷ್ಟು ವರ್ಷ ಜಾತ್ರೆ ಮಾಡೋದು ನಿಜವಾಗ್ಲೂ ಸಾಮಾನ್ಯವಾದಂತಹ ಮಾತಲ್ಲ. ಸೊ ಇಷ್ಟು ವರ್ಷಗಳಿಂದ ನೀವು ನಿಮ್ಮ ಒಂದು ಕುಟುಂಬ ಹಳ್ಳಿಕಾರ್ ತಳಿಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದೀರಾ. ಹಾಗೆ 40 ವರ್ಷದಿಂದನೂ ಕೂಡ ಜಾತ್ರೆ ಮಾಡ್ಕೊಂಡು ಬಂದಿದ್ದೀರಾ. ಯಾವ್ದಾದ್ರು ಒಂದ್ ವರ್ಷ ಜಾತ್ರೆ ಮಿಸ್ ಆಗಿರೋದಿದೆಯಾ? ನಮ್ ಇಲ್ಲ, ಸಪ್ಲಮ್ಮನ್ ಜಾತ್ರೆ ಘಾಟಿ ಜಾತ್ರೆ ಲಾಸ್ಟ್ ಟೈಮ್ ಮಿಸ್ ಆಯ್ತು ಅಷ್ಟೇ. ಸಪ್ಲಮ್ಮನ್ ಜಾತ್ರೆ ನಾನು ಬುದ್ಧಿ ಬಂದಾಗಿಂದ ಮಿಸ್ ಆಗಿಲ್ಲ. ಸೊ ಪ್ರತಿ ವರ್ಷನೂ ಜಾತ್ರೆ ಬಂದೇ ಬರ್ತೀರಾ. ಹೈಯೆಸ್ಟ್ ಎತ್ತುಗಳನ್ನ ಕಟ್ಟಿರುವಂತದ್ದು ಎಷ್ಟು ಜೊತೆ ಕಟ್ಟಿದ್ದೀರಾ ಈ ಸಪ್ಲಮ್ಮ ಜಾತ್ರೆನಲ್ಲಿ? ಸಪ್ಲಮ್ಮನ್ ಜಾತ್ರೆಯಲ್ಲಿ ಲಾಸ್ಟ್ ಟೈಮ್ ಕಟ್ಟಿದ್ವಿ, 12 ಜೊತೆ ಕಟ್ಟಿದ್ವಿ. 12 ಜೊತೆ ಕಟ್ಟಿದ್ರಾ? ಘಾಟಿ ಇರ್ಲಿಲ್ಲಲ್ಲ, ಇಲ್ಲಿ ಜೋರಾಗಿ ಮಾಡಿದ್ವಿ. ಓಕೆ, ನೀವು ಪ್ರತಿ ವರ್ಷ ಇಲ್ಲೇ ಕಟ್ಟದ ಇಲ್ಲ ಬೇರೆ ಕಡೆ ಕಟ್ಟಿದ್ದೀರಾ? ಇದೇ ಜಾಗ ಅವಾಗ್ಲಿಂದಾನು ನಾನು ಬುದ್ಧಿ ಬಂದಾಗಿಂದ ಇಲ್ಲೇ ಕಟ್ತಾ ಇರೋದು, ಇಲ್ಲೇ ಕಟ್ತೀರಾ. ದಿಬ್ಬಾನು ಹೋಗಿಲ್ಲ ನೋಡ್ರಿ, ಎಲ್ಲ ಹಳೆ ದಿಬ್ಬ ಹಂಗೆ ಇದೆ. ಪ್ರತಿ ವರ್ಷನೂ ಹಿಂಗೆ ಕಟ್ತೀರಾ? ಹೌದು. ಓಕೆ, ಸೊ ಇದೇ ಜಾಗ ಅಂತ ಗೊತ್ತಾಗುತ್ತೆ ಅಲ್ವಾ ನಿಮ್ಗೆ? ನಮ್ಗೆ ಇದೇ ಜಾಗ, ದೇವಸ್ಥಾನ ಪಕ್ಕದಲ್ಲಿ. ಓಕೆ, ಸೊ ಪ್ರತಿ ವರ್ಷ ಇಲ್ಲೇ ಕಟ್ತೀರಾ. ಈಗ ಮೇವು ಎಲ್ಲ ತಗೊಂಡ್ ಬಂದಿರ್ತೀರಾ? ಈಗ ಊಟಕ್ಕೆಲ್ಲ ವ್ಯವಸ್ಥೆ, ಸಿಲಿಂಡರ್ ಎಲ್ಲ. ಸೊ ಭಟ್ರನ್ನ ಕರ್ಕೊಂಡ್ ಬಂದ್ಬಿಟ್ಟಿರ್ತೀರಾ, ಅಡಿಗೆ ಎಲ್ಲ ಮಾಡ್ಕೊಳ್ತೀರಾ. ಸೊ ಜಾತ್ರೆ ಮುಗಿಯೋವರೆಗೂ ಕಂಪ್ಲೀಟ್ ಆಗಿ ನೀವು ಇಲ್ಲೇ ಇರ್ತೀರಾ? ಸೊ ಜಾತ್ರೆ ಮುಗಿಸ್ಕೊಂಡು ಹೊರಡೋದಂಗಾದ್ರೆ. ಸೊ ನೀವು ಬಂದಿದ್ದೆ ನಿನ್ನೆ ರಾತ್ರಿ ಅಲ್ವಾ? ಸಾಯಂಕಾಲ ಬಂದಿದ್ದು, 5 ಗಂಟೆ ಆಗಿದೆ. ಓಕೆ, ಈಗ ಜಾತ್ರೆಗಳು ಎಷ್ಟು ಮುಖ್ಯ ಅಂತ ಹೇಳ್ತೀರಾ ನೀವು ರೈತರಿಗೆ? ಜಾತ್ರೆಯಿಂದ ಈ ಜಾತ್ರೆ ಬರೋದೇನಂದ್ರೆ, ಈಗ ಎತ್ತು ಸಾಕಿರ್ತಾರೆ ವರ್ಷದಿಂದ ವರ್ಷಕ್ಕೆ, ಸಾಕಿ ಎತ್ಕೊಂಡ್ಬಂದು ಮೇಯಿಸಿ ಇಲ್ಲ ಪ್ರದರ್ಶನಕ್ಕೆ ಇರ್ತಾರೆ, ಮಾರಾಟ ಮಾಡಿ ಅದು ಜೀವನ ಇದು ಮಾಡ್ತಾರೆ. ಓಕೆ, ಸೊ ಜಾತ್ರೆಗಳು ನಡೆದಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ರೈತರಿಗೆ, ಕಷ್ಟ ಆಗುತ್ತೆ. ಈಗ ನಾನು ಬೆಳಿಗ್ಗೆ ಬಂದಾಗ ಮಾತಾಡುತ್ತೆ, ಸಾಕಷ್ಟು ಉತ್ತರ ಕರ್ನಾಟಕ, ಬಳ್ಳಾರಿ ಆಗಿರ್ಬೋದು, ಆ ಕಡೆಯವರೆಲ್ಲ ಬರ್ತಾರೆ ಹೋರಿಗಳನ್ನ ತಗೊಳಕ್ಕೆ ಅಂತ. ಆ ಕಡೆ ಭಾಗದಿಂದ ತುಂಬಾ ಜನ ಬರ್ತಾರೆ. ಸೊ ಈ ತರ ಒಂದು ಜಾತ್ರೆಗಳನ್ನ ಮಾಡಿದಾಗ ವೇದಿಕೆಯನ್ನ ಕಲ್ಪಿಸಿ ಕೊಟ್ಟಾಗ ಆಗತ್ತೆ ಅಂತ ಹೇಳ್ತೀರಾ ರೈತರಿಗೆ? ಈ ಜಾತ್ರೆಗೆ ಹೋರಿಗಳನ್ನ ತಂದಿದ್ದೀರಲ್ವಾ, ಹೈಯೆಸ್ಟ್ ಪ್ರೈಸ್ ಯಾವ್ದು? ಹೈಯೆಸ್ಟ್ ಪ್ರೈಸ್ ಅಂದ್ರೆ 8.5 ಲಕ್ಷ. ಯಾವುದು? ಕಡೆ ಅಲ್ಲಿ ಎತ್ತುಗಳು ಅದೇ 8.5 ಲಕ್ಷ ಹೇಳ್ತಾ ಇದ್ದೀರಾ? ಲವಕುಶ. ಈಗ ಕೊಟ್ಬಿಡ್ತೀರಾ ಎತ್ತುಗಳನ್ನ? ಇಲ್ಲ, ಗುರುಪ್ರವೇಶ ಗಂಟ ಇರ್ಬೇಕು ಅಂತ. ಸೊ ಆಮೇಲೆ ಕೊಡ್ತೀರಿ, ಈಗೇನ್ ಮಾರಲ್ಲ ಹಂಗಾದ್ರೆ? ಓಕೆ, ಸೊ ಈಗ ಲವಕುಶ ಬಿಟ್ರೆ ಬೇರೆ ಎತ್ತುಗಳೆಲ್ಲ ಹೈಯೆಸ್ಟ್ ಯಾವ್ದಿದೆ? ಎಷ್ಟಿದೆ? 6.5 ಲಕ್ಷ. ಸರ್, ಈಗ ನಿಮ್ಮ ಅಭಿಮನ್ಯುವಿಗೆ ತುಂಬಾ ಜನ ಫ್ಯಾನ್ ಫಾಲೋವರ್ಸ್ ಆಗಿದ್ದಾರೆ. ಸೊ ತುಂಬಾ ಇಷ್ಟ ಪಡ್ತಾ ಇದಾರೆ. ಫ್ಯಾನ್ ಪೇಜಸ್ ಎಲ್ಲ ಓಪನ್ ಆಗಿದೆ ಅಭಿಮನ್ಯುವಿಗೆ.
ಸೊ ಅಷ್ಟು ಇಷ್ಟ ಪಡ್ತಾ ಇದಾರೆ. ಹೇಳಿ ನಿಮ್ಮ ಅಭಿಮನ್ಯುವಿನ ಸ್ಟೋರಿ ಹೇಳಿ. ಇದು ನಮ್ಮ ಮನೆ ಮಗ ಇದ್ದಂಗೆ. ಇದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕೊಡಲ್ಲ, ಎಷ್ಟು ಕೋಟಿ ಕೊಟ್ಟರು ಕೊಡಲ್ಲ. ಇದು ಎಷ್ಟು ವರ್ಷದಿಂದ ಇದೆ ಸರ್ ಅಭಿಮನ್ಯು ನಿಮ್ಮ ಮನೆಯಲ್ಲಿ? ಇದು 4-5 ವರ್ಷ ಆಯ್ತು ಬಂದು. 4-5 ವರ್ಷ. ಹೌದು. ಯಾಕೆ ನಿಮ್ಗೆ ಈ ಅಭಿಮನ್ಯು ಮೇಲೆ ಅಷ್ಟೊಂದು ಪ್ರೀತಿ? ಇದು ನಮ್ಮ ಮನೆಗೆ ಬಂದಾಗಿಂದ ಒಳ್ಳೇದಾಗಿದೆ. ಅದೇನೋ ನಮ್ಮ ಮನೆಯವ್ರಿಗೆಲ್ಲರಿಗೂ ಇದಂದ್ರೆ ಇಷ್ಟ ಜಾಸ್ತಿ. ಇಷ್ಟ. ಸೊ ಹಾಗಾಗಿ ಕಡೆ ಹಲ್ಲಲ್ವಾ? ಈ ಕಡೆ ಮೇಡಮ್. ಸೊ ಹೈಟ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ವಾ ಇದು? ಇನ್ನ ಬೆಳೆಯುತ್ತೆ ಇದು. ಓಕೆ. ಸೊ ಯಾರು ಎಷ್ಟು ದುಡ್ಡು ಕೊಟ್ಟರು ಇದನ್ನ ಕೊಡಲ್ಲ ನೀವು ಹಂಗಾದ್ರೆ? ಕೊಡಲ್ಲ ಇರೋವರೆಗೂ ನಮ್ಮ ಮನೇಲೆ, ಕೊನೆವರೆಗೂ ನಿಮ್ಮ ಮನೇಲೆ ಇಟ್ಕೊಳ್ತೀರಾ ಎತ್ತನ? ಸೊ ಹೇಗೆ ಇದರ ಗುಣ ಸ್ವಭಾವ ಇಲ್ಲ ಮೇಡಮ್? ಇದು ನಮ್ದವ್ರಿಗೆ ಯಾರು ಚೆನ್ನಾಗಿ ನೋಡ್ಕೊಂತಾರೋ ಅವ್ರನ್ನ ಚೆನ್ನಾಗಿ ಗುರ್ತಿರುತ್ತೆ. ಅಂದ ಅರ್ಥ ಆಗ್ಲಿಲ್ಲ. ಈಗ ಯಾರು ಚೆನ್ನಾಗಿ ನೋಡ್ಕೊಂತಾರೋ ಇಲ್ಲ ಉಜ್ಜೋದು ಇನ್ನೊಂದು ಮುಂದೆ ಬನ್ನಿ ಸರ್, ಕಾಣಿಸಲ್ಲ ನನಗೆ. ಉಜ್ಜೋದು ಅದು ಇದು ಮಾಡೋರ್ನ ಚೆನ್ನಾಗಿ ನೋಡ್ಕೊಂತ ಚೆನ್ನಾಗಿ ಗುರ್ತಿ ಹಿಡಿಯುತ್ತೆ. ನಮ್ಮ ಮನೆಯವರು ಇವ್ರೆ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಇದ್ರ ಜಾಗದಲ್ಲೇ ಇರ್ಬೇಕು. ಇದು ಬೇರೆ ಜಾಗದಲ್ಲಿ ಒಪ್ಪಲ್ಲ. ಕಿತ್ತಾಕೋದು ಬರೋದು ಗಲಾಟೆ ಮಾಡೋದು ಆತರ. ಮನೆಯವ್ರು ಹೆಂಗೆ ಇದ್ ಮಾಡ್ತಾರೆ ನಂಗೆ ಅದೇ ಬೇಕು. ಎಲ್ಲ ಎತ್ತು ಒಂಥರ ಆದ್ರೆ ಇದೊಂಥರ. ಸೊ ಇದನ್ನ ನೀವು ಅಷ್ಟು ಪ್ರೀತಿಯಿಂದ ಸಾಕ್ತಾ ಇದೀರಲ್ಲ, ಮನೆ ಮಗನ್ ತರ ಆಗ್ಬಿಟ್ಟಿದೆ. ಹೊಡಿದಿರ ಸಾಕ್ತಿರ ಮೇಡಮ್. ಹೌದಾ? ಕಾರ್ ಮೇಲೆ ನಮ್ಮ ಹುಡುಗನು ಅಷ್ಟೇ ಟ್ಯಾಟೂ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸೊ ನೋಡೋದು ಕೂಡ ಅಷ್ಟೇ ಕಳೆಯಾಗಿದೆ ಅಲ್ಲ ಇದು? ಇದು ಎಷ್ಟು ವರ್ಷ ಹೋದ್ರೂ ಹಿಂಗೆ ಕರು ತರಾನೇ ಇರುತ್ತೆ ಮೇಡಮ್. ಓಕೆ, ತುಂಬಾ ಕಳೆಯಾಗಿದೆ ಇದು. ಸೊ ಅಷ್ಟು ಪ್ರೀತಿ ಹಂಗಾದ್ರೆ ಅಭಿಮನ್ಯು ಮೇಲೆ. ಸೊ ಯಾರು ಎಷ್ಟೇ ಕೊಟ್ಟರು ಕೊಡೋದಿಲ್ಲ. ನಮ್ಮನ್ ಮಾರ್ದಂಗ ಆಗುತ್ತೆ ಮೇಡಮ್. ಹೌದಾ? ಸೊ ಇದು ಒಂಟಿ ಇದೆಯಲ್ಲ, ಕೂಟ ಹಾಕಿಲ್ಲ ಅಲ್ವಾ? ನಮ್ ಕೂಟ ಹಾಕಿತ್ತು. ಈಗ ಒಂದು ಎತ್ತು ಬಂದಿದೆ ಇಲ್ಲಿ, ದರ್ಶನ ಅವ್ರಿಗೆ ಹೋಯ್ತು ಅಂತ ಹೇಳಿದ್ರಲ್ಲ, ಅಲ್ಲಿ ತಗೊಂಡ್ಬಂದಿದ್ದಾರೆ ಅವರು, ಮೆರವಣಿಗೆ ಮಾಡ್ತಾರ. ಇದ್ರ ಜೊತೆ ಇದ್ದಿದ್ದು ಅದಾದ್ಮೇಲೆ ಕೂಟ ಮಾಡಿಲ್ಲ, ಯಾವ್ದು ಅಂತದ್ ಸಿಗ್ಲಿಲ್ಲ. ಇದು ಕೂಟ ಮಾಡ್ತೀರಾ ಹಂಗಾದ್ರೆ ಈಗ? ಇಲ್ಲ, ಇಂತ ಕೂಟ ಮಾಡಿ ಒಂಟಿನ ಅಭ್ಯಾಸ ಆಗ್ಬಿಟ್ಟಿದೆ ಅಲ್ಲ ಇದಕ್ಕೆ. ಸೊ ಹಂಗಾರೆ ಕೂಟ ಏನ್ ಮಾಡೋದಕ್ಕೆ ಹೋಗಲ್ಲ. ಇಲ್ಲ. ಸೊ ಇದ್ರದ್ದು ಅಂದ್ರೆ ಎಷ್ಟು ಕ್ರೇಜ್ ಇದೆ ಅಂತಂದ್ರೆ ಅಭಿಮನ್ಯು ಅಯ್ಯಲ್ಲ. ಇಲ್ಲ ಏನ್ ಸೊ ಎಷ್ಟು ಪ್ರೀತಿ ಅಂತಂದ್ರೆ ಇಲ್ಲ, ಅದು ಕೇಳಿಸ್ಕೊಂತ ಇರೋದು. ಸೊ ಎಷ್ಟು ಪ್ರೀತಿ ಅಂತಂದ್ರೆ ಇವ್ರ ಮನೇಲಿರುವಂತಹ ಇವರ ಓರಿಗಳನ್ನೆಲ್ಲ ನೋಡ್ಕೊಳ್ಳುವಂತಹ ಹುಡುಗ ಟಾಟು ಕೂಡ ಹಾಕಿಸ್ಕೊಂಡಿದ್ದಾನೆ ಅಭಿಮನ್ಯು. ಇದು ಇದ್ದಾನೆ ಹುಡುಗ? ಎಲ್ಲಿದ್ದಾನೆ ಕೊಂಡಿರೋ ಟಾಟುನ ನೀವು? ಎಷ್ಟು ದಿನ ಆಯ್ತು ಹಾಕಿಸ್ಕೊಂಡು? 8-9 ತಿಂಗಳು. ಯಾಕೆ ಅಷ್ಟು ಪ್ರೀತಿ ಅಭಿಮನ್ಯು ಅಂದ್ರೆ? ನಮ್ಗದೇನು ಎತ್ ನೋಡ್ತೀನಿ, ಕ್ರೇಜ್ ಜಾಸ್ತಿ. ಹೇಳ್ದ ಮಾತೆಲ್ಲ ಕೇಳ್ತದೆ, ಒಂದೊಂದು ಟೈಮ್ ರ್ಯಾಶ್ ಆಡ್ತಾನೆ. ಎಲ್ಲಿನವ್ರು ನೀವು? ನಾವು ಚನ್ನಪಟ್ಟಣದವರು. ಎಷ್ಟು ವರ್ಷದಿಂದ ಇವ್ರ ಮನೆಯಲ್ಲಿ ಇದ್ದೀರಾ? 3 ವರ್ಷ ಆಯ್ತು. 3 ವರ್ಷದಿಂದ. ಸೊ ಅದ್ರಲ್ಲಿ ಅಭಿಮನ್ಯು ಅಂದ್ರೆ ತುಂಬಾ ಪ್ರೀತಿ ನಿಮಗೆ? ನಾನು ಬಂದಾಗ್ಲೇ ಎತ್ ಬಂದಿದ್ದು, ಅವಾಗಿನಿಂದ ಇಷ್ಟ ಇಷ್ಟ. 6 ಬಂದಿದ್ದು, ಈಗಲೂ 6 ಒಂದಲ್ಲ ಐತೆ. ಓಕೆ. ಇನ್ನ ವಯಸ್ಸು ಇನ್ನ ಕರು ಕಣ್ಣಾಗಿ ಕಾಣಿಸ್ತದೆ. ಹೌದು. ಸೊ ಅಷ್ಟು ಪ್ರೀತಿ ಇದೆ ಇದ್ರ ಮೇಲೆ ನಿಮಗೆ. ಇನ್ನೇನಾದ್ರೂ ನಂಬಕ್ಕಾಗಲ್ಲ, ಎತ್ ನಂಬ್ಕೋಬಹುದು. ಓಕೆ. ಸೊ ಪಾಪ ಊಟ ಮಾಡ್ತಾ ಇದ್ರು ಅವರು. ಸೊ ಕರೆದ ತಕ್ಷಣ ಬಂದಿದ್ದಾರೆ. ಸೊ ಅಷ್ಟು ಪ್ರೀತಿ ಅಂತ ಹೇಳ್ತಾ ಇದ್ದಾರೆ ಈ ಅಭಿಮನ್ಯು ಅಂತಂದ್ರೆ. ಸೊ ಆ ಪ್ರೀತಿಗೋಸ್ಕರ ನಾನು ಈ ಅಭಿಮನ್ಯುವಿನ ಟಾಟೂನ ಹಾಕ್ಸ್ಕೊಂಡಿದ್ದೀನಿ ಅಂತ ತುಂಬಾ ಖುಷಿಯಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಇನ್ನೇನು ಹೇಳಕ್ ಇಷ್ಟಪಡ್ತೀರಾ? ಇನ್ನೇನು ಮೇಡಮ್, ಎಲ್ಲ ವಿಡಿಯೋದಲ್ಲಿ ಹೇಳಿದ್ರಲ್ಲ. ಸೊ ತುಂಬಾ ಜನ ಕರ್ನಾಟಕದಾದ್ಯಂತ ಈ ಅಭಿಮನ್ಯುನ ಇಷ್ಟಪಡ್ತಾ ಇದ್ದಾರೆ. ನಮ್ಮ ಚಪ್ರದಲ್ಲಿ ಬಂದ್ರೆ ಫಸ್ಟ್ ಅಭಿಮನ್ಯು ಎಲ್ಲಿದೆ ಅಂತ ಹುಡುಕ್ತಾರೆ. ಓಕೆ. ಸೊ ಅಷ್ಟು ಇಷ್ಟ. ಹೌದು ಮೇಡಮ್. ಸೊ ಖಂಡಿತವಾಗ್ಲೂ ಈ ಅಭಿಮನ್ಯು ನಿಮ್ಮ ಮನೆಯಲ್ಲಿ ಇನ್ನಷ್ಟು ಸಮೃದ್ಧಿಯನ್ನ ತಂದ್ಕೊಡ್ಲಿ. ಹೌದು. ಥ್ಯಾಂಕ್ ಯು. ಸೊ ಬನ್ನಿ ಈಗ ಬೇರೆ ಎತ್ತುಗಳನ್ನ ನೋಡೋಣ. ಸರ್ ಬೇರೆ ಯಾವ ಊರಿ ಇದೆ ಹೊಸದಾಗಿ ತಂದಿರೋದು? ಇದು ಸರ್ ಎಲ್ಲಿಂದ ತಗೊಂಬಂದ್ರಿ ಇದು? ಮಿಡ್ಲೆ ಕೀರ್ತಿ ಅಂದ್ಬಿಟ್ಟು ಚುಂಚುನಕಟ್ಟೆ ಜಾತ್ರೆಯಲ್ಲಿ ತಗೊಂಡು. ಓಕೆ ಓಕೆ. ಇದು ಎಷ್ಟೆಲ್ಲ ಆಗಿದೆ? ಈಗ ಎರಡಲ್ಲೂ. ಸೊ ಈ ಜಾತ್ರೆನಲ್ಲಿ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ ಇದನ್ನ? ಚೆನ್ನಾಗಿ ಕೆಲಸ ಮಾಡಿದೆ. ಓರಿಗಳನ್ನ ಸೆಲೆಕ್ಟ್ ಮಾಡ್ಬೇಕಾದ್ರೆ ಹೆಂಗ್ ಸೆಲೆಕ್ಟ್ ಮಾಡ್ತೀರಾ ಸರ್ ನೀವು? ಅದೇ ನಡಿಗೆ ಎಲ್ಲ ಚೆನ್ನಾಗಿರ್ಬೇಕು, ಅಲ್ಲಲ್ಲಿ ಇರ್ಬೇಕು ನಮ್ಗೆ. ಆಮೇಲೆ ಕೂಟ ಪಾಠ ಚೆನ್ನಾಗಿರ್ಬೇಕು, ಸುಳಿಗಳೆಲ್ಲ ನೋಡ್ತೀರಾ? ಎಲ್ಲ ಕರೆಕ್ಟ್ ಆಗಿರ್ಬೇಕು. ಓಕೆ. ನಮ್ ಸುಳಿಗೆ ಅನ್ನೋದಕ್ಕಿಂತ ಕಾಲು ಕೈ ಕಾಲು ಚೆನ್ನಾಗಿರ್ಬೇಕು. ಓಕೆ. ಕಾಲುಗಳನ್ನ ನಡಿಗೆ ನೋಡಿ ತಗೊಂತೀರಾ? ಸ್ಪೀಡ್ ಇರ್ಬೇಕು ನಮ್ಗೆ. ಸೊ ಈಗ ಜಾತ್ರೆನಲ್ಲಿ ನಿಮ್ಗೆ ಹೆಚ್ಚಾಗಿ ತಗೊಳ್ಳೋರು ಈ ಭಾಗದ ಜನ ತಗೊಳ್ತಾರ ಇಲ್ಲ ಅಂತಂದ್ರೆ? ಎಲ್ಲಾ ಭಾಗದವರು ತಗೊಂತಾರೆ. ಹಾವೇರಿಯವರು ತಗೊಂತಾರೆ, ರಾಣಿಬೆನ್ನೂರವರು ತಗೊಂತಾರೆ, ಮಂಡ್ಯ, ಮೈಸೂರು, ಆಂಧ್ರ ಅವರು, ಈ ತರ ಎಲ್ಲ ಭಾಗದವರು ತಗೊಳ್ತಾರೆ. ಸರ್ ಈಗ ಇಲ್ಲಿ ಜಾತ್ರೆಗೆ ಬಂದ್ರೆ ಮೇವೆಲ್ಲ ಏನ್ ತಗೊಂಡ್ಬರ್ತೀರಾ? ಬರೀ ಹುಲ್ಲು ಅಷ್ಟೇ? ರಾಗಿ ಹುಲ್ಲು, ಬೂಸ ಎಲ್ಲ ಮಾಮೂಲಿ ಮನೇಲಿ. ಕೈ ತಿಂಡಿನೂ ತಗೊಂಡ್ಬರ್ತೀರಾ? ಕೈ ತಿಂಡಿನೂ ತಗೊಂಡ್ಬರ್ತೀವಿ. ಸೊ ಎಲ್ಲಾ ಫುಲ್ ಪ್ರಿಪೇರ್ ಮಾಡ್ಕೊಂಡು ಎಲ್ಲ ಗಾಡಿ ತುಂಬಾ ಲೋಡ್ ಮಾಡ್ಕೊಂಡು ಅಷ್ಟೇ ಒಂದಿನ ಮುಂಚೆನೆ ಬಂದು ಎಲ್ಲ ರೆಡಿ ಮಾಡಿ ಇಲ್ಲೆಲ್ಲ ಇಳಿಸಿ ಆಮೇಲೆ ಎತ್ತಾಕೊಂಡ್ ಬರ್ತೀರಾ? ಇಲ್ಲೆಲ್ಲ ರೆಡಿ ಇರುತ್ತೆ. ಮನೆಯಲ್ಲಿ ನೀವು ಯಾವ ರೀತಿ ನೋಡ್ಕೊಳ್ತೀರೋ ಅದೇ ರೀತಿ ಇಲ್ಲೇನ್ ಚೇಂಜ್ ಇಲ್ಲ ಮೇಡಮ್. ಮನೇಲಿ ಹೆಂಗಿರ್ತೈತೋ ಇಲ್ಲೂ ಹಂಗೆ ನೋಡ್ಕೊಂತೀವಿ. ಅದೇ ರೀತಿ ಊಟ ತಿಂಡಿ ಎಲ್ಲ ಕೊಡ್ತೀರಾ ಇಲ್ಲೂ ಕೂಡ?
ಸೊ ಈಗ ಜಾತ್ರೆ ಕಂಪ್ಲೀಟ್ ಆಗೋವರೆಗೂ ಇರ್ತೀರಾ ಅಲ್ವಾ? ಇರ್ತೀವಿ. ನೆನೆಲ್ಲ ಬಂದಿರೋದು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀರಾ? ಸೊ ಜಾತ್ರೆ ಹೆಂಗ್ ಸೇರಿದೆ ಈ ವರ್ಷ? ಈ ವರ್ಷನೂ ಚೆನ್ನಾಗಿ ಸೇರಿದ್ಯಾ? ತುಂಬ ಪರ್ಸೆ ಜನಗಳು ಜಾಸ್ತಿ ಸೇರಿದ್ದಾರೆ. ದನಗಳು ಬಂದಿದೆ. ಹೌದು ಮೇಡಮ್. 3 ವರ್ಷದಿಂದ ಸುಂಕ ಇರ್ಲಿಲ್ಲ, ಈ ಬೊಬ್ಬೆ ರೋಗ ಇತ್ತು, ಹೋದ ವರ್ಷ ಅದ್ ಪ್ರಾಬ್ಲಮ್ ಇತ್ತು. 2 ವರ್ಷದಿಂದ ಕೊರೋನಾ ಇತ್ತು. ಇದೇ ವರ್ಷನೇ ಚೆನ್ನಾಗಿ ನಡೀತಾ ಇರೋದು ಜಾತ್ರೆಗಳೆಲ್ಲ. ಅಂದ್ರೆ ಬೊಬ್ಬೆ ರೋಗ ಇಲ್ಲ, ಕೊರೋನಾ ಅದು ಇದು ಅಂತ ಪೊಲೀಸು ಅದು ಇದು ಅಂತ ಏನು ಇಲ್ಲ, ಎಲ್ಲಾ ಕಡೆ ಪರ್ಮಿಷನ್ ಸಿಕ್ಕಿ ಪ್ರತಿಯೊಂದು ಜಾತ್ರೆ ಚೆನ್ನಾಗಿ ನಡೀತಾ ಇದೆ. ಸರ್ ಈಗ ಜಾತ್ರೆಗೆ ಬರಬೇಕು ಅಂದ್ರೆ ನೀವು ಏನಾದ್ರು ನಿಮ್ಗೆ ಕಟ್ಟಿಸ್ಕೊಳ್ತಾರಾ ಸುಂಕ ಆತರ ಏನಾದ್ರು? ಇಲ್ಲ ಮೇಡಮ್, ಅದೆಲ್ಲ ಏನಿಲ್ಲ. ಬಟ್ ಗಾಡಿಗೆ ಬರೋವಾಗ ಇಲ್ಲಿ ಸುಂಕ ಕಟ್ಸ್ಕೊಂತಾರ, ಒಂದು 200 ಅಷ್ಟೇ. ಈಗ ಟ್ರ್ಯಾಕ್ಟರ್ಗೆ 200, ಈ ಗಾಡಿಗೆ ಇಷ್ಟು ಅಂತ. ಈಗ ಒಂದ್ ಜೊತೆ ಎತ್ತಿಗೆ ಇಷ್ಟು ಆತರ ಎಲ್ಲ ಜಾಗಕ್ಕೆ ಆತರ ಏನ್ ಕಟ್ಟಷ್ಟಿಲ್ಲ. ಸೊ ರೈತರಿಗೆ ಏನಾದ್ರು ಅನುಕೂಲಗಳು ಮಾಡ್ಕೊಟ್ಟಿದಾರಾ? ಮೇಡಮ್ ಮಾಡ್ಕೊಟ್ಟಿದ್ದಾರೆ. 3 ವರ್ಷದಿಂದ ಇರ್ಲಿಲ್ಲ, ಅದೇ ಗೌರ್ಮೆಂಟ್ ಆಕ್ಷನ್ ಎಲ್ಲ ಇರ್ಲಿಲ್ಲ. ಆಕ್ಷನ್ ನಡೆದಿದೆ ಅಂದ್ರೆ ಗೌರ್ಮೆಂಟ್ ಇದರಿಂದ ಆಗಿರುತ್ತೆ. ಈ ವರ್ಷ ನೀರಿನ ಸೌಕರ್ಯ ಎಲ್ಲ ಇದೆ ಮೇಡಮ್. ಕೊಡ್ತಿದಾರಾ? ಏನ್ ತೊಂದರೆ ಇಲ್ಲ. ಕರೆಂಟು ಚೆನ್ನಾಗಿದೆ, ನೀರಿನ ವ್ಯವಸ್ಥೆನೂ ಚೆನ್ನಾಗಿ ಕೊಟ್ಟಿದ್ದಾರೆ. ಇನ್ನೇನಾದ್ರೂ ನಿಮ್ಗೆ ಈಗ ಜಾತ್ರೆನಲ್ಲಿ ಸೇರಿರೋಂತವ್ರಿಗೆ ಇನ್ನೇನಾದ್ರೂ ಅವಶ್ಯಕತೆ ಇದೆ ಅಂತ ಅನ್ಸುತ್ತಾ ರೈತರಿಗೆ? ನೀರು ರೈತರ ಪರವಾಗಿ ನಾನು ನಿಮ್ಮನ್ನ ಕೇಳ್ತಾ ಇದೀನಿ. ಈಗ ತುಂಬಾ ಕರೆಕ್ಟ್ ಆಗಿ ನೀರುನು ನಮ್ಗೆ ಇದು ಕರೆಂಟ್ ಕೊಟ್ಬಿಟ್ರೆ ಸಾಕು. ಎಲ್ಲ ರೈತರು ಎತ್ಕೊಂಡ್ ಬಂದಿರ್ತಾರೆ, ಹುಲ್ಲು ಎಲ್ಲ ಅವರೇ ಎತ್ಕೊಂಡ್ ಬಂದಿರ್ತಾರೆ. ಚೆನ್ನಾಗಿ ಟೈಮ್ ನೀರ್ ಬಂದ್ಬಿಟ್ರೆ ರೈತರಿಗೆ ಅದೊಂದು ಮಿಕ್ಕಿದೆಲ್ಲ ನಡ್ಕೊಂಡು ಹೋಗುತ್ತೆ. ನೀರು ಕರೆಂಟ್ ಇದ್ರೆ ಸಾಕು. ಓಕೆ. ಸೊ ಮೂಲಭೂತ ಸೌಕರ್ಯಗಳಾಗಿರುವಂತಹ ನೀರು ಮತ್ತು ಕರೆಂಟ್ ಅನ್ನ ರೈತರಿಗೆ ಕರೆಕ್ಟ್ ಆಗಿ ಕೊಟ್ಬಿಟ್ರೆ ಜಾತ್ರೆನಲ್ಲಿ ರೈತರು ತುಂಬಾ ಖುಷಿಯಾಗಿ ಜಾತ್ರೆಯನ್ನ ನಡೆಸ್ಕೊಡ್ತಾರೆ. ಸೊ ನೀರು ಮತ್ತು ಕರೆಂಟ್ ಇಲ್ಲ ಅಂತಂದ್ರೆ ಎತ್ತುಗಳಿಗಾಗಿರ್ಬೋದು, ಸೊ ನಮ್ಗಳಿಗೂ ಕೂಡ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಎತ್ತುಗಳಿಗೆ ಟೈಮ್ ಸರಿಯಾಗಿ ನೀರನ್ನ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ನೀರಿನ ಸೌಕರ್ಯ ಬೇಕಾಗುತ್ತೆ. ಹಾಗೆ ಇನ್ನು ಈವ್ನಿಂಗ್ ಟೈಮ್ನಲ್ಲಿ ಕರೆಂಟ್ ಅನ್ನೋದು ಬೇಕಾಗುತ್ತೆ. ಸೊ ಎರಡನ್ನ ನಮಗೆ ಕರೆಕ್ಟಾಗಿ ಕೊಡಬೇಕಾಗುತ್ತೆ ಅನ್ನುವಂತಹ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಆದರ್ಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಜಾತ್ರೆನಲ್ಲಿ ನಿಮ್ಮನ್ನ ಮೀಟ್ ಆಗಿ ತುಂಬಾ ಖುಷಿ ಆಯಿತು. ಸೊ ಜಾತ್ರೆ ತುಂಬಾ ಚೆನ್ನಾಗಿ ನಡೀಲಿ. ಸೊ ಇದೇ ರೀತಿ ಮುಂದಿನ ವರ್ಷನೂ ಕೂಡ ಇದೇ ರೀತಿ ಜಾತ್ರೆನ ನಡ್ಸ್ಕೊಂಡು ಹೋಗಿ ಚೆನ್ನಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.